ಹಾಯ್ ಹಲೋ. ನಾನೀಗ ಸೌದೆಯಲ್ಲಿದ್ದೇನೆ. ನಾನು ನೆಲೆಸಿರುವ ಇಲ್ಲಿ ಸೌದೆಯ ನೇಬರ್ಹುಡ್ ತೋರಿಸ್ತಾ ಇದ್ದೇನೆ. ಸುತ್ತಮುತ್ತ ಹೇಗಿದೆ ಇದು ನೋಡಿ. ಸೌದೆಯ ಚರಿ ಗಿಡ ಆಳೆ ಎಷ್ಟು ಚೆನ್ನಾಗಿದೆ. ಇದು ಪಕ್ಕದಲ್ಲಿ ನುಗ್ಗೆ ಗಿಡ ಹಾಕಿದ್ದಾರೆ. ಮನೆ ಸುತ್ತು ಹೇಗೆ ನಾವು ಬರೀ ಸೌದೆ ಅಂದ್ಕೊಳ್ಳೋದು ಬರೀ ಮರಳುಗಾಡು ಅಲ್ಲಿ ಏನು ಬೆಳೆಯಲ್ಲ ಅಂತೀವಿ. ಅವ್ರು ಎಷ್ಟು ಚೆನ್ನಾಗಿ ಗಿಡ ಗಂಟೆ ಎಲ್ಲ ಬೆಳೆಸಿದ್ದಾರೆ. ಅದೇ ರೀತಿ ಗಿಡ ಗಂಟೆಯನ್ನು ಸಾದಾ ಗಿಡ ಗಂಟೆ ಅಲ್ಲ, ಇದು ನುಗ್ಗೆ ಗಿಡ, ಅದು ಚರಿ ಗಿಡ. ಇಲ್ಲಿ ನೋಡಿ ನುಗ್ಗೆಕಾಯಿ ಆಗ್ತಾ ಇದೆ ಈಗ. ಇನ್ನು ಹೂವು ಈ ಬೇಸಿಗೆಯಲ್ಲೂ ನುಗ್ಗೆಕಾಯಿ ಆಗ್ತಾ ಇದೆ. ಹಾಗೆ ಇಲ್ಲಿ ನೋಡ್ರಿ, ಇದು ಖರ್ಜೂರ ಗಿಡ. ಖರ್ಜೂರದಲ್ಲೂ ಸಾಧಾರಣ ಒಂದು 100 ವೆರೈಟಿ ಇದೆ. ಒಂದೊಂದು ವೆರೈಟಿ ಒಂದೊಂದು ಕ್ವಾಲಿಟಿ ಬರ್ತದೆ. ಒಂದೊಂದು ಕ್ವಾಲಿಟಿಗೆ ಒಂದೊಂದು ರೇಟ್ಸ್ ಇದೆ. ಈಗ ಒಂದು 100 ರೂಪಾಯಿಂದ ಚಾಲಾಗಿ 1,500 ರೂಪಾಯಿ ಪರ್ ಕೆಜಿಗಿದೆ. ಇದು ನೋಡಿ, ಇದು ಎಷ್ಟು ಸಣ್ಣ ಗಿಡದಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಯೂಸ್ವಲಿ ನಮ್ಮ ಹಾಗೆ ಪರಾಗಸ್ಪರ್ಶ ಇಲ್ಲದೆ ಇದು ಕಾಯ ಬಿಡಲ್ಲ. ಪರಾಗಸ್ಪರ್ಶ ಆಗಬೇಕು ಅಂದರೆ ಆರ್ಟಿಫಿಷಿಯಲಿ ನಾವು ಪರಾಗಸ್ಪರ್ಶ ಮಾಡಬೇಕು, ಅಥವಾ ಒಂದು ಇದರಲ್ಲಿ ತನ್ನನ್ನು ಕಟ್ ಮಾಡಿ ಓಪನ್ ಮಾಡಿ ಅದಕ್ಕೆ ಇನ್ನೊಂದು ಗಿಡದ ಇದನ್ನು ಕಟ್ ಮಾಡಿ ಗಂಡೆ ಇದರದ ತಂದು ಇದಕ್ಕೆ ಪರಾಗಿ ಬಿಡಬೇಕು. ಬಿಟ್ಟು ಕಟ್ಟಿಟ್ಟಿದ್ರೆ ಒಂದು ವಾರದಲ್ಲಿ ಅದು ಪರಾಗಸ್ಪರ್ಶ ಆಗಿ ಕಾಯಿ ಕಟ್ಟಲಿಕ್ಕೆ ಹಿಡಿತದೆ. ಅದರಲ್ಲೂ ಎಷ್ಟು ಸಣ್ಣ ಗಿಡದಲ್ಲೂ ಇದು ನೋಡಿ, ಎಷ್ಟು ಸಣ್ಣ ಗಿಡದಲ್ಲೂ ಇದೆ. ಇವಾಗ ನೋಡಿ, ಕಾಯಿನಲ್ಲಿ ಈಗ ಸ್ಟಾರ್ಟಿಂಗು ಹಸಿರಾಗಿರ್ತದೆ, ಕೊನೆಗೆ ಹಳದಿ ಆಗ್ತದೆ. ಸ್ವಲ್ಪ ಬಲ್ತಿರೋ ಕಾಯಿ ಇದಾಗ್ತದೆ, ಬಲ್ತಿರೋ ಕಾಯಿ ಈ ರೀತಿ ಬರ್ತದೆ. ಇನ್ನು ಹಣ್ಣಾಗಿರೋ ಇದರಲ್ಲಿ ನೋಡಿ ಕೆಂಪು ಮತ್ತಿದು ಹಣ್ಣಾದ್ರೆ ಈ ರೀತಿ ಆಗ್ತದೆ. ಇದು ಕಾಯಿ ಅನ್ಸ್ತದಲ್ಲ? ಕಾಯಿ ಹಣ್ಣು ಎರಡೂ ಇದೆ. ಇದರಲ್ಲಿ ಇನ್ನೊಂದು ವೆರೈಟಿ, ಇದು ನಾರ್ಮಲ್ ವೆರೈಟಿ ಅಲ್ಲ, ಇದನ್ನೊಂದು ವೆರೈಟಿ ಕೆಂಪು ರೆಡ್ಡಿಸ್ ಬರ್ತದಲ್ಲ, ಅದು ವೆರೈಟಿ. ಹಾಗೆ ಇಲ್ಲಿ ನೋಡಿ, ಇದಕ್ಕೂ ಕೀಟ ಬಾಧೆ ಇರ್ತದೆ. ಕೀಟ ಬಾಧೆ ಅಥವಾ ಇನ್ನೊಂದು ಕಡೆ ಬಿದ್ದು ಹಾಳಾಗಬಾರ್ದು ಇದಕ್ಕೆ ಒಂದೊಬ್ಬರು ಚೀಲ ಕಟ್ತಾರೆ. ಚೀಲ ಕಟ್ಟಿ ಈ ರೀತಿ ಪ್ರೊಟೆಕ್ಷನ್ ಮಾಡ್ತಾರೆ. ಯಾವುದೇ ನುಸಿ ಇನ್ನೊಂದು ಹುಳ ಹೋಗಿ ಏನು ಹೊಡಿಬಾರ್ದು ಅಲ್ಲಿ. ಮತ್ತು ಹಾಗೆ ನಮ್ಮ ಇದ್ರದ್ದು ಅಂದರೆ ನಮ್ಮ ತೆಂಗಿನ ಮರದ ಟೈಪೇ ಹೈಟು ಆಗ್ತದೆ, ಎತ್ತರನೂ ಇದೆ, ಎಲ್ಲದೂ ಇದೆ. ಇಲ್ಲಿ ಹಾಗೆ ಇಲ್ಲಿ ಯಾವುದು ಒಂದು ಸಣ್ಣ ಪುಟ್ಟ ಸರೌಂಡಿಂಗ್ ಏರಿಯಾ ತಾವು ನೋಡ್ಬೋದು. ಯಾವುದೇ ಸಣ್ಣ ಪುಟ್ಟ ಗಾಡಿ ಯಾವುದೂ ಇಲ್ಲ, ಎಲ್ಲ ದೊಡ್ಡದೇ. ಶವರ್ಲೈಟು, ಲ್ಯಾಂಡ್ ಸ್ಕೂನರು, GMC, ನಿಸಾನ್, ಟೊಯೋಟಾ. ಇಲ್ಲಿ ಮೇಜರ್ ಟೊಯೋಟಾ ಗಾಡಿ ಜಾಸ್ತಿ ಇದೆ. ಟಾಟಾ ಟೊಯೋಟೋ ಪ್ರತಿಯೊಂದು ದೊಡ್ಡ ಬಂಗ್ಲೆ, ಸಣ್ಣ ಪುಟ್ಟ ಬಂಗ್ಲಾನೇ ಇಲ್ಲ. ಮತ್ತು ಸಾಧಾರಣ ಮನೆಗೆ ಎಲ್ಲೂ ಹಿಂಗೆ ನಮ್ಮದು ನಾವೆಲ್ಲ ವಿಂಡೋ ಮಾಡ್ತೇವೆ, ಹೊರಬದಿ ಬಾಲ್ಕನಿ ಇಡ್ತೇವೆ. ಇಲ್ಲಿ ಸಾಧಾರಣ ಬಾಲ್ಕನಿ ಸಿಸ್ಟಮ್ ಎಲ್ಲೂ ನೋಡಿಲ್ಲ, ನಾನು ನೋಡಿದ ಪ್ರಕಾರ ಬಾಲ್ಕನಿ ಸಿಸ್ಟಮ್ ಎಲ್ಲೂ ಇಲ್ಲ. ಮತ್ತು ಎಲ್ಲದು ಕಂಪೌಂಡು ಹೈಟು ಪ್ರತಿಯೊಂದು. ಇದು ಮೇನ್ ಗೇಟ್ ಇರ್ತದೆ. ಮೇನ್ ಗೇಟ್ನಲ್ಲಿ ಇದು ಮಾಡಿದ್ರೆ ಒಳಗೆ ಹೋದ್ಮೇಲೆ ಮತ್ತೇನು ಒಳಬದಿಯಿಂದ ಹೊರಬದಿಗೆ ಏನೂ ಕಾಣಲ್ಲ, ಆ ರೀತಿ ಇರ್ತದೆ. ಇಲ್ಲಿ ಮೇಜರ್ ಬೆಳೆ ಖರ್ಜೂರ. ಮತ್ತು ಇಲ್ಲಿ ಇನ್ಕಮ್ ಟೋಟಲಿ ಆಯಿಲ್ ಆ್ಯಂಡ್ ಡೀಸೆಲ್ಲು, ಪೆಟ್ರೋಲು, ಇದೇ ಕ್ರೂಡ್ ಆಯಿಲು, ಇವೆಲ್ಲ ಇದಾಗಿದೆ. ಗ್ಯಾಸ್ ಇವು ಇದೆ. ಇಲ್ಲಿ ಬಂದು ಮತ್ತು ಎಲ್ಲ ಸ್ಟ್ರೀಟು ಇದೇ ರೀತಿ ಸ್ಟ್ರೇಟ್ ಆಗಿದೆ. ನೀವು 50 ಕಿಲೋಮೀಟ್ರ್ ಹೋಗಿ ಒಂದೇ ಸ್ಟ್ರೇಟ್ ಲೈನು. ಮತ್ತು ಪ್ರತಿಯೊಂದು 50 ಕಿಲೋಮೀಟ್ರ್ ಹೋದ್ರು ಪ್ರತಿಯೊಂದು ರೋಡಿಗೂ ಸ್ಟ್ರೀಟ್ ಲೈಟ್ ಇದೆ. ಎರಡೂ ಕಡೆ ಸ್ಟ್ರೀಟ್ ಲೈಟ್ ಇದೆ. ಸ್ಟ್ರೀಟ್ ಲೈಟ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಎಲ್ಲೂ ಇದಿಲ್ಲ. ಮತ್ತು ಇಲ್ಲೂ ನಾವು ತಿಳ್ಕೊಡೋ ಹಾಗೆ ಎಲ್ಲರೂ ಬುರ್ಕ ಹಾಕ್ಕೊಂಡು ಹೋಗಲೇಬೇಕು ಅನ್ನೋದೇನಿಲ್ಲ. ಅಂದರೆ ಬಾಡಿ ಫಿಟ್ ಆಗುವಂಥ ಡ್ರೆಸ್ ಯಾವುದೂ ಹಾಕಬಾರ್ದು ಅಷ್ಟೇ. ಲೂಸ್ ಬಟ್ಟೆ ಹಾಕ್ಕೊಂಡು ಯಾವ ಲೇಡೀಸ್ ಬೇಕಾದ್ರೂ ಹೋಗ್ಬೋದು. ನಮ್ಮಲ್ಲಿಗಿಂತ ಇಲ್ಲೂ ರಾತ್ರಿ 10 ಗಂಟೆ 11 ಗಂಟೆ ನಾನು ಬರ್ತಾನೆ. ರಾತ್ರಿ 11 ಗಂಟೆ 12 ಗಂಟೆಗೆ ಅಲ್ಲಿ ಬರ್ತವೆ. ರಾತ್ರಿ ಎಲ್ಲ ಒಬ್ಬರೇ ಲೇಡೀಸ್ ಆರಾಮ್ಸೆ ಪಾರ್ಕ್ನಲ್ಲಿ ಓಡಾಡ್ತಿರ್ತಾರೆ, ಇದು ಮಾಡ್ತಾರೆ, ವಾಕಿಂಗ್ ಮಾಡ್ತಾರೆ, ಜಿಮ್ ಮಾಡ್ತಾರೆ. ಸಣ್ಣ ಮಕ್ಕಳು ಕರ್ಕೊಬಂದು ಇದನ್ನು ಮಾಡಿಕೊಂಡು ಅವ್ರ ಪಾಡಿಗೆ ಅವರು ಹೋಗ್ತಾ ಇರ್ತಾರೆ. ಯಾರೂ ಅದ್ರ ಬಗ್ಗೆ ಇದು ಮಾಡೋಲ್ಲ. ಬರ್ರಿ, ನಿಮಗೆ ಇನ್ನೊಂದು 5 ನಿಮಿಷ ನಿಮ್ಗೆ ಪಾರ್ಕ್ ತೋರಿಸ್ತೇನೆ. ಇಲ್ಲಿ ಪಾರ್ಕ್ ಹೇಗಿದೆ ತೋರಿಸ್ತೇನೆ, ಬರ್ರಿ.